ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅನಾಲಿಸಿಸ್ ಮತ್ತು ರಿಪೋರ್ಟ್ ರೈಟಿಂಗ್ ಚಾಪ್ಟರ್ನ ಟ್ಯಾಬ್ಯುಲೇಷನ್ ಅಂತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸನ್ನು ಮಾಡೋಣ. ವಾಟ್ ಈಸ್ ದ ಪರ್ಪಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಡಾಟಾ ಟ್ಯಾಬ್ಯುಲೇಷನ್? ಸೊ ಈ ಒಂದು ಟ್ಯಾಬ್ಯುಲೇಷನ್ನ ಉದ್ದೇಶ ಅಂತಂದರೆ ಏನು ಅಂತೇಳಿ, ಟು ಸಿಂಪ್ಲಿಫೈ ದ ಕಾಂಪ್ಲೆಕ್ಸ್ ಡಾಟಾ, ಟು ಬ್ರಿಂಗ್ ಔಟ್ ಎಸೆನ್ಷಿಯಲ್ ಫ್ಯೂಚರ್ಸ್ ಆಫ್ ದ ಡಾಟಾ, ಟು ಫೆಸಿಲಿಟೇಟ್ ಕಂಪ್ಯಾರಿಸನ್, ಟು ಫೆಸಿಲಿಟೇಟ್ ಸ್ಟ್ಯಾಟಿಕಲ್ ಅನಾಲಿಸಿಸ್ ಆಫ್ ಡಾಟಾ ಮತ್ತು ಸೇವಿಂಗ್ ದ ಸ್ಪೇಸ್. ಸೊ ನಾವೇನು ಒಂದು ಮಾಹಿತಿಯನ್ನು ಕಲೆ ಹಾಕಿರ್ತೀವಿ, ಆ ಕಲೆ ಹಾಕಿದಂಥ ಮಾಹಿತಿ ತುಂಬ ಸಂಕೀರ್ಣವಾಗಿರುತ್ತೆ. ಅದನ್ನು ನಾವು ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ ಈ ಒಂದು ಟ್ಯಾಬ್ಯುಲೇಷನನ್ನು ಉಪಯೋಗಿಸ್ತೀವಿ. ಮತ್ತು ಒಂದು ಪ್ರಮುಖವಾದಂಥ ಲಕ್ಷಣಗಳು ಮತ್ತು ಮುಖ್ಯವಾದಂತಹ ಲಕ್ಷಣಗಳನ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು ಟ್ಯಾಬ್ಯುಲೇಷನನ್ನು ಉಪಯೋಗಿಸ್ತೀವಿ. ಹಾಗೆ ಒಂದು ಟ್ಯಾಬಿಗೆ ಮತ್ತು ಇನ್ನೊಂದು ಟ್ಯಾಬಿಗೆ ಕಂಪ್ಯಾರಿಸನನ್ನು ಮಾಡೋದಕ್ಕೋಸ್ಕರ, ಹಾಗೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂತಂದರೆ ಮಾಹಿತಿಯ ಒಂದು ಸಂಖ್ಯಾತ್ಮಕ ರೂಪದ ಒಂದು ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋದಕ್ಕೋಸ್ಕರ, ಹಾಗೆ ನಾವೇನು ತುಂಬ ದೊಡ್ಡ ಮಟ್ಟದ ಮಾಹಿತಿಯನ್ನು ಕಲೆ ಹಾಕಿರ್ತೀವಿ ಅದನ್ನು ತುಂಬ ದೊಡ್ಡ ಜಾಗ ಬೇಕಾಗಿರುತ್ತೆ. ಆ ಜಾಗವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಟ್ಯಾಬ್ಯುಲೇಷನ್ ಅಥವಾ ಕೋಷ್ಟಕೀಕರಣವನ್ನು ಏನು ಮಾಡ್ತೀವಿ, ಉಪಯೋಗಿಸ್ತೀವಿ. ಹಾಗಾದರೆ ಇಲ್ಲಿ ಟ್ಯಾಬ್ಯುಲೇಷನ್ ಅಂತಂದರೆ ಏನು? Tabulation is the systematic arrangement of the statistical data in columns or rows. It involves orderly and systematically presentation of numerical data in a form designed to explain the problem under consideration. Tabulation helps in drawing the inference from the statistical figures. ಅಂತಂದರೆ ಕೋಷ್ಟಕೀಕರಣ ಅಥವಾ ಪಟ್ಟಿ ಮಾಡುವಿಕೆಯು ಮಾಹಿತಿಗಳ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯ ಒಂದು ತಾಂತ್ರಿಕ ಪ್ರಕ್ರಿಯೆ. ಸೊ ಕೋಷ್ಟಕೀಕರಣ ಅಂತಂದರೆ ಸಂಶೋಧನಾ ಫಲಿತಾಂಶಗಳನ್ನು ಸಂಖ್ಯಾರೂಪದ ಪಟ್ಟಿಗಳನ್ನಾಗಿಸುವ ಒಂದು ಕ್ರಿಯೆ. ಕೋಷ್ಟಕೀಕರಣವು ಅಂತಿಮವಾಗಿ ಕಚ್ಚಾ ಮಾಹಿತಿಗಳ ವರ್ಗೀಕರಣ, ಪರಿಷ್ಕರಣೆ ಹಾಗೂ ಸಂಕೇತೀಕರಣವನ್ನು ಏನು ಮಾಡಿರುತ್ತೆ, ಅವಲಂಬಿಸಿರುತ್ತೆ ಅಂತೇಳಿ ನಾವು ಹೇಳ್ಬೋದು. ಪ್ರಮುಖವಾಗಿ ಈ ಕೋಷ್ಟಕೀಕರಣ ಎರಡು ರೀತಿಯಾದಂತಹ ಒಂದು ಹಂತಗಳನ್ನು ವಿಧಗಳನ್ನು ಹೊಂದಿರುತ್ತೆ. ಮೊದಲನೇದು ಕೈಯಿಂದ ಮಾಡತಕ್ಕಂತಹ ಕೋಷ್ಟಕೀಕರಣ ಮತ್ತು ಎರಡನೇದು ಯಾಂತ್ರಿಕ ಕೋಷ್ಟಕೀಕರಣ ಅಂತೇಳಿ ನಾವು ಅದನ್ನು ಏನು ಮಾಡ್ಬೋದು, ಕರಿಬೋದು. ಕೈಯಿಂದ ಮಾಡ್ತಕ್ಕಂಥ ಕೋಷ್ಟಕೀಕರಣವು ತುಂಬ ಸರಳವಾದುದು. ಇದಕ್ಕೆ ಯಾವ ರೀತಿಯ ಒಂದು ತಾಂತ್ರಿಕ ಕುಶಲತೆಯು ಕೂಡ ನಮಗೆ ಅವಶ್ಯಕತೆ ಇರೋದಿಲ್ಲ. ಈ ಕೋಷ್ಟಕೀಕರಣ ತುಂಬ ಸರಳ ರೂಪದ ಮಾಹಿತಿಗಳನ್ನ ಪಟ್ಟಿ ಮಾಡೋದಕ್ಕೆ ಹೆಚ್ಚು ಸೂಕ್ತವಾಗುತ್ತೆ. ನಮ್ಮ ಮಾಹಿತಿ ಅಂತಕ್ಕಂಥದ್ದು ತುಂಬ ಸರಳ ರೂಪದಲ್ಲಿದ್ದಾಗ, ತುಂಬ ಕಡಿಮೆ ಇದ್ದಾಗ ನಾವು ಕೈಯಿಂದನೇ ಕೋಷ್ಟಕೀಕರಣವನ್ನು ಏನು ಮಾಡ್ಬೋದು, ಮಾಡ್ಕೋಬೋದು. ಮಾಹಿತಿಗಳು ಹೆಚ್ಚಾಗಿದ್ದು ಸಂಕೀರ್ಣವಾಗಿದ್ದಲ್ಲಿ ಮಾತ್ರ ನಾವು ಏನು ಮಾಡ್ಬೋದು, ಯಾಂತ್ರಿಕ ಕೋಷ್ಟಕೀಕರಣವನ್ನು ಅನುಸರಿಸೋದು ಸೂಕ್ತ ಆಗತ್ತೆ ಅಂತೇಳಿ ನಾವೇನು ಮಾಡ್ಬೋದು, ಹೇಳ್ಬೋದು. ನೆಕ್ಸ್ಟು ಒಂದು ಕಾಂಪೊನೆಂಟ್ಸ್ ಆಫ್ ಡಾಟಾ ಟೇಬಲ್ಸ್ ಅಂತೇಳಿ, ಅಂತಂದರೆ ಒಂದು ಡಾಟಾ ಟೇಬಲನ್ನು ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ಅದರಲ್ಲಿ ಏನೇನು ಅಂಶಗಳಿರಬೇಕು ಅಂತೇಳಿ. ಮೊದಲನೇದಾಗಿ ಟೇಬಲ್ ನಂಬರ್. ಸೊ ಪ್ರತಿಯೊಂದು ಟೇಬಲ್ ಕೂಡ ಆ ಒಂದು ಟೇಬಲ್ನ ನಂಬರನ್ನು ನಮ್ಗೆ ಏನು ಮಾಡಬೇಕು, ನಾವು ಟೇಬಲ್ಗೆ ನಂಬರನ್ನು ನಾವೇನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ಇಲ್ಲ ಅಂತಂದರೆ ಯಾವ ಟೇಬಲಲ್ಲಿ ನಾವು ಏನನ್ನು ಹೇಳಿದ್ದೀವಿ ಅಂತೇಳಿ ಮೆನ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಟೈಟಲ್. A table must contain a title that clearly tells the readers about the data it contains, time period of study, place of study and the nature of classification of data. ಅಂತಂದರೆ ನಾವು ಪ್ರತಿಯೊಂದು ಟೇಬಲ್ಗಳಿಗೂ ಕೂಡ ಒಂದು ನೇಮನ್ನು ಕೊಡಬೇಕಾಗತ್ತೆ. ಆ ನೇಮನ್ನು ಕೊಟ್ಟಾಗ ನಾವು ಯಾವ ಸಮಯದಲ್ಲಿ, ಯಾವ ಜಾಗದಲ್ಲಿ, ಯಾವ ರೂಪದಲ್ಲಿ ನಾವು ಮಾಹಿತಿಯನ್ನು ಕಲೆ ಹಾಕಿದ್ವಿ ಅಂತಕ್ಕಂಥದ್ದು ಆ ಒಂದು ಟೈಟಲ್ನ ಮುಖಾಂತರ ನಮಗೇನು ಮಾಡುತ್ತೆ, ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಆ ಟೇಬಲ್ ಯಾವಾಗ ಮಾಡಿದ್ದು, ಎಲ್ಲಿ ಮಾಡಿದ್ದು ಅಂತ, ಯಾವ ರೂಪದಲ್ಲಿ ಆ ಟೇಬಲ್ ಇದೆ ಅಂತ ಕಂಡುಹಿಡಿತಕ್ಕಂಥದ್ದು ನಮಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಮತ್ತು ಹೆಡ್ ನೋಟ್ಸ್ಗಳು. ಎ ಹೆಡ್ ನೋಟ್ ಫರ್ದರ್ ಏಡ್ಸ್ ಇನ್ ದ ಪ್ರೋಸೆಸ್ ಆಫ್ ಎ ಟೈಟಲ್ and displays more information about the title. Generally, head notes present the units of data in brackets at the end of the table title. ನಮಗೆ ಟೇಬಲ್ ಟೈಟಲ್ನ ಕೊನೆಯಲ್ಲಿ ನಾವೇನು ಮಾಡಬೇಕಾಗತ್ತೆ, ಆ ಹೆಡ್ ನೋಟ್ಸ್ನ ಏನು ಮಾಡಬೇಕಾಗತ್ತೆ, ಹಾಕಬೇಕಾಗತ್ತೆ. ಆ ಹೆಡ್ ನೋಟ್ಸಿಂದ ಆ ಟೇಬಲ್ನ ಒಂದು ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ತಕ್ಕಂಥದ್ದು ತುಂಬ ಈಸಿ ಆಗತ್ತೆ. ಮತ್ತು ಸ್ಟಬ್ಸ್ ಅಂತೇಳಿ ಕರಿತೀವಿ. ಸ್ಟಬ್ಸ್ ಅಂತಂದರೆ ನಾವು ಏನು ಟೇಬಲ್ಗಳಲ್ಲಿ ರೋನ ಹಾಕಿರ್ತೀವಿ, ಆ ರೋನ ನೇಮ್ಗಳಾಗಿರುತ್ತೆ ಸ್ಟಬ್ಸ್ ಅಂತಕ್ಕಂಥದ್ದು. ಮತ್ತು
ಕ್ಯಾಪ್ಷನ್ ಅಂತಕ್ಕಂತೇಳಿ ಕರಿತೀವಿ. ಸೊ ನಾವು ಹೇಗೆ ರೋಗಳಿಗೆ ಸ್ಟಬ್ಸನ್ನು ಒಂದು ಟೈಟಲ್ಗಳಾಗಿ ಕೊಟ್ಟಿರ್ತೀವಿ, ಹಾಗೆ ನಾವು ಕಾಲಮ್ಗಳಿರ್ತಲ್ಲ ನಮ್ಮ ಟೇಬಲ್ಗಳಲ್ಲಿ, ಆ ಕಾಲಮ್ಗಳಿಗೆ ನಾವು ಕ್ಯಾಪ್ಷನ್ ಅಂತಕ್ಕಂಥ ಒಂದು ನೇಮನ್ನು ಏನು ಮಾಡ್ತೀವಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಬಾಡಿ ಅಥವಾ ಫೀಲ್ಡ್. ಓವರಾಲ್ ನಮ್ಮ ಟೇಬಲ್ನ ಒಂದು ಬಾಡಿ ಅಂತೇಳಿ ನಾವು ಇದನ್ನು ಏನು ಮಾಡ್ತೀವಿ ಕರಿತೀವಿ. ದ ಬಾಡಿ ಆಫ್ ಎ ಟೇಬಲ್ ಈಸ್ ದ ಕಂಟೆಂಟ್ ಆಫ್ ಎ ಟೇಬಲ್ ಇನ್ ಇಟ್ಸ್ ಎಟರ್ನಿಟಿ. ಈಚ್ ಐಟಮ್ ಇನ್ ಎ ಬಾಡಿ ಈಸ್ ನೋನ್ ಆ್ಯಸ್ ಎ ಸೆಲ್. ಅಂತಂದರೆ ನಾವು ಒಂದೊಂದು ಸೆಲ್ಲನ್ನು ಏನು ಮಾಡ್ತೀವಿ, ಈ ಒಂದು ಟೇಬಲ್ ಇರ್ತಕ್ಕಂಥ ಒಂದೊಂದು ಸೆಲ್ಲನ್ನು ನಾವೇನು ಮಾಡ್ತಾ ಕರಿತೀವಿ ಬಾಡಿ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಫುಟ್ ನೋಟ್ಸ್. ಫುಟ್ ನೋಟ್ಸ್ ಆರ್ ರೇರ್ಲಿ ಯೂಸ್ಡ್. ಇನ್ ಎಫೆಕ್ಟ್ ದೇ ಸಪ್ಲಿಮೆಂಟ್ ದ ಟೈಟಲ್ ಆಫ್ ದ ಟೇಬಲ್ ಇಫ್ ರಿಕ್ವೈರ್ಡ್. ಅಂತಂದರೆ ಫುಟ್ ನೋಟ್ಸ್ನ ನಾವು ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಕೆಲವೊಂದು ವಿಶೇಷ ಅಂಶಗಳು ನಮ್ಮ ಟೇಬಲ್ನಲ್ಲಿ ಇದ್ದಾಗ ನಾವು ಆ ವಿಷಯಗಳನ್ನು ಮಾಹಿತಿದಾರರಿಗೆ ತಿಳಿಸೋದಕ್ಕೆ, ಯಾವುದೇ ಗೊಂದಲಗಳು ಅಲ್ಲಿ ಆಗಬಾರ್ದು ಅಂತೇಳಿ ಮಾಹಿತಿದಾರರಿಗೆ ತಿಳಿಸೋದಕ್ಕೆ ನಾವು ಆ ಟೇಬಲ್ನ ಕೆಳಗಡೆ ಏನು ಮಾಡ್ತೀವಿ ಫುಟ್ ನೋಟನ್ನು ಹಾಕ್ತೀವಿ. ಹಾಗೆ ಸೋರ್ಸಸ್. ವೆನ್ ಯೂಸಿಂಗ್ ದ ಡಾಟಾ ಒಬ್ಟೈನ್ ಫ್ರಮ್ ಎ ಸೆಕೆಂಡ್ರಿ ಸೋರ್ಸ್, ದಿಸ್ ಸೋರ್ಸ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಬಿಲೋ ದ ಫುಟ್ ನೋಟ್. ಅಂತಂದರೆ ಫುಟ್ ನೋಟ್ನ ಕೆಳಗಡೆ ನಾವು ಸೆಕೆಂಡರಿ ಸೋರ್ಸ್ಗಳಿಂದ, ಪ್ರಾಥಮಿಕ ಸೋರ್ಸ್ಗಳನ್ನ ಹೊರತುಪಡಿಸಿ ಸೆಕೆಂಡರಿ ಸೋರ್ಸ್ಗಳಿಂದ ನಾವೇನಾದರೂ ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಆ ಮಾಹಿತಿಯನ್ನು ನಾವು ಎಲ್ಲಿಂದ ಕಲೆ ಹಾಕಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ನಾವು ಮಾಹಿತಿದಾರರಿಗೆ ತಿಳಿಸೋದಕ್ಕೋಸ್ಕರ ಈ ಸೋರ್ಸನ್ನು, ಅಂದರೆ ನಾವು ಎಲ್ಲಿಂದ ಮಾಹಿತಿಯನ್ನು ಕಲೆ ಹಾಕಿದ್ವಿ ಅನ್ನೋದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ ಆ ಫುಟ್ ನೋಟ್ನ ಕೆಳಗಡೆ ಮೆನ್ಷನ್ನ ಮಾಡಬೇಕಾಗತ್ತೆ. ನೆಕ್ಸ್ಟು ಕನ್ಸ್ಟ್ರಕ್ಷನ್ ಆಫ್ ಡಾಟಾ ಟೇಬಲ್. ನಾವು ಹೇಗೆ ಒಂದು ಡಾಟಾ ಟೇಬಲ್ನ ಕನ್ಸ್ಟ್ರಕ್ಟನ್ನು ಮಾಡಬೇಕು, ಒಂದು ಗುಡ್ ಡಾಟಾ ಟೇಬಲ್ ಅಂತಕ್ಕಂಥದ್ದು ಯಾವ್ಯಾವ ಒಂದು ಕನ್ಸ್ಟ್ರಕ್ಷನ್ ಅಂಶಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ನಾವೀಗ ಡಿಸ್ಕಸ್ ಮಾಡೋಣ. ದ ಟೈಟಲ್ ಶುಡ್ ಬಿ ಅಕಾರ್ಡೆನ್ಸ್ ವಿತ್ ದ ಆಬ್ಜೆಕ್ಟಿವ್ ಆಫ್ ದ ಸ್ಟಡಿ. ಅಂತಂದರೆ ನಾವೇನು ಒಂದು ಟೈಟಲನ್ನು ಕೊಡ್ತೀವಿ, ಆ ಟೈಟಲ್ ಅಂತಕ್ಕಂಥದ್ದು ನಮ್ಮ ಸಂಶೋಧನಾ ಒಂದು ಉದ್ದೇಶ ಏನಿರುತ್ತೆ ಆ ಉದ್ದೇಶಕ್ಕೆ ತಕ್ಕದಾಗಿರ್ತಕ್ಕಂಥದ್ದು ಇರಬೇಕಾಗತ್ತೆ. ನಮ್ಮ ಉದ್ದೇಶ ಬೇರೆ ಏನೋ ಆಗಿರ್ತಕ್ಕಂಥದ್ದು, ನಾವು ಕೊಟ್ಟಿರ್ತಕ್ಕಂಥ ಟೇಬಲಿಗೆ ಒಂದು ನೇಮ್ ಬೇರೆ ಏನೋ ಆಗಿದ್ದರೆ ಅದೆರಡೂ ಕೂಡ ಹೋಲಿಕೆಗಳು ಆಗೋದಿಲ್ಲ. ಮಾಹಿತಿದಾರರಿಗೆ ಆಗ ಏನಾಗುತ್ತೆ ಗೊಂದಲಗಳು ತುಂಬ ಉಂಟಾಗುತ್ತೆ. ಮತ್ತು ಕಂಪ್ಯಾರಿಸನ್ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಆ ಕಂಪ್ಯಾರಿಸನ್ ಮಾಡೋದಕ್ಕೂ ಕೂಡ ತುಂಬ ಈಸಿಯಾಗಿ ಸಾಧ್ಯ ಆಗಬೇಕು. ಅಂತಂದರೆ ನಾವು ಟೇಬಲ್ಗಳನ್ನ ರಚಿಸೋದೇ ಒಂದು ಟೇಬಲಿಂದ ಒಂದು ಟೇಬಲ್ಗೆ ಮಾಹಿತಿಯನ್ನು ಏನು ಕಂಪ್ಯಾರಿಸನ್ ಮಾಡಿ ನೋಡೋದಕ್ಕೆ. ಸೊ ಇಂತಹ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಆ ಕಂಪ್ಯಾರಿಸನ್ ಮಾಡೋದಕ್ಕೂ ತುಂಬ ಈಸಿಯಾಗಿ ನಾವೇನು ಮಾಡಬೇಕಾಗುತ್ತೆ ಈ ಒಂದು ಕನ್ಸ್ಟ್ರಕ್ಷನನ್ನು ಮಾಡಬೇಕಾಗುತ್ತೆ. ಆಲ್ಟರ್ನೇಟಿವ್ ಲೊಕೇಶನ್ ಆಫ್ ಸ್ಟಬ್ಸ್. ಅಂತಂದರೆ ಸ್ಟಬ್ಸ್ಗಳನ್ನ ನಾವು ಬೇರೆ ಬೇರೆ ಜಾಗಗಳಲ್ಲಿ ಕೊಡ್ತಕ್ಕಂಥದ್ದು, ಹೆಡ್ಡಿಂಗ್ಸ್ನ ಹಾಕ್ತಕ್ಕಂಥದ್ದು ತುಂಬ ಚೆನ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಕನ್ಸ್ಟ್ರಕ್ಷನ್ಗಳಲ್ಲಿ. ಫುಟ್ ನೋಟ್ಗಳನ್ನ ನಾವು ಸರಿಯಾಗಿ ಯೂಸ್ ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ನೆಸಸರಿ ಇರುತ್ತೋ ಅಲ್ಲಿ ಮಾತ್ರ ನಾವೇನು ಮಾಡಬೇಕಾಗುತ್ತೆ ಫುಟ್ ನೋಟ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಸುಮ್ಮನೆ ಅನಗತ್ಯವಾಗಿ ನಾವು ಫುಟ್ ನೋಟ್ಗಳನ್ನ ಯೂಸ್ ಮಾಡಬಾರ್ದು. ಹಾಗೆ ಸೈಜ್ ಆಫ್ ದ ಕಾಲಮ್ಸ್. ಸೈಜ್ ಆಫ್ ದ ಕಾಲಮ್ ಯಾವಾಗಲೂ ಕೂಡ ತುಂಬ ಯೂನಿಫಾರ್ಮ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಏನು ಮಾಡಬೇಕಾಗತ್ತೆ ಇರಬೇಕಾಗತ್ತೆ. ತುಂಬ ಸ್ಟ್ಯಾಂಡರ್ಡ್ ಸೈಜ್ ಅಂತ ಏನು ನಾವು ಕರಿತೀವಿ ರಿಸರ್ಚಲ್ಲಿ, ಅಂತಹ ಸ್ಟ್ಯಾಂಡರ್ಡ್ ಸೈಜಿನ ಕಾಲಮ್ಗಳನ್ನ ಮತ್ತು ರೋಗಳನ್ನ ನಾವೇನು ಮಾಡಬೇಕಾಗತ್ತೆ ಹಾಕಬೇಕಾಗತ್ತೆ. ಮತ್ತು ಯೂಸ್ ಆಫ್ ಅಬ್ರಿವೇಷನ್ಸ್ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ. ಕೆಲವೊಂದು ಪದಗಳಿಗೆ ಅರ್ಥಗಳು ಗೊತ್ತಿರೋದಿಲ್ಲ, ಕೆಲವೊಂದು ಪದಗಳ ಒಂದು ಲಾಂಗ್ ಫಾರ್ಮ್ಗಳು ಗೊತ್ತಿರೋದಿಲ್ಲ ತುಂಬ ಜನಕ್ಕೆ. ಆವಾಗ ನಾವೇನು ಮಾಡಬೇಕಾಗತ್ತೆ ಆ ಒಂದು ಅಬ್ರಿವೇಷನ್ಗಳ ಲಾಂಗ್ ಫಾರ್ಮ್ಗಳನ್ನು ಕೂಡ ನಾವೇನು ಮಾಡಬೇಕಾಗತ್ತೆ ಕೊಡಬೇಕಾಗತ್ತೆ. ಯೂನಿಟ್ಸ್. ದೇರ್ ಶುಡ್ ಬಿ ಎ ಕ್ಲಿಯರ್ ಸ್ಪೆಸಿಫಿಕೇಷನ್ ಆಫ್ ಯೂನಿಟ್ಸ್ ಅಬೋವ್ ದ ಕಾಲಮ್ಸ್. ಅಂತಂದರೆ ಆ ಕಾಲಮ್ಗಳ ಒಂದು ಮೇಲೆ ನಾವು ಆ ಯೂನಿಟ್ಗಳನ್ನ ಏನು ಮಾಡಬೇಕಾಗತ್ತೆ ತುಂಬ ಸ್ಪೆಸಿಫಿಕ್ ಆಗಿ ಮೆನ್ಷನನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಮಾಹಿತಿದಾರರಿಗೆ ಏನಾಗುತ್ತೆ ಗೊಂದಲ ಅಂತಕ್ಕಂಥದ್ದು ಉಂಟಾಗುತ್ತೆ. ಸೊ ವಿದ್ಯಾರ್ಥಿಗಳೇ, ಸೊ ಕೊನೆಯದಾಗಿ ಈ ಡಾಟಾ ಟೇಬಲ್ ಅಂತಕ್ಕಂಥದ್ದು ಸೊ ಈ ರೀತಿ ಒಳ್ಳೆಯ ಕನ್ಸ್ಟ್ರಕ್ಷನನ್ನು ಕೂಡ ಹೊಂದಿರಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಮಾಹಿತಿದಾರರಿಗೆ ಈಸಿಯಾಗಿ ಮಾಹಿತಿಯನ್ನು ಕೊಡೋದು ತುಂಬ ಕಷ್ಟ ಆಗುತ್ತೆ. ಟೇಬಲನ್ನು ರಚಿಸೋದೇ ನಾವು ಮಾಹಿತಿದಾರರಿಗೆ ತುಂಬ ಈಸಿ ಆಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಈ ನಾವು ಮೇಲೆ ಡಿಸ್ಕಸ್ ಮಾಡ್ತಕ್ಕಂತಹ ಎಲ್ಲ ಅಂಶಗಳನ್ನು ಒಂದು ಟೇಬಲ್ ಹೊಂದಿದಾಗ ಅದು ಅತ್ಯುತ್ತಮವಾದಂಥ ಒಂದು ಟೇಬಲ್ ಅಂತೇಳಿ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು.